ಸದ್ಯ ಇವತ್ತು ಬಂದಿಲ್ಲ ಅನ್ಸುತ್ತೆ ಅವನು. ಬಂದಿಲ್ಲ ಅಂದರೆ ಮಾತ್ರ ಬಚಾವಾದ. ಅವನೇನಾದರೂ ಬಂದರೆ ಇವತ್ತಿದ್ದಾವೆ ನಮ್ಮ ಅಮ್ಮನ ಹತ್ರ ಅವನಿಗೆ ಸರಿಯಾಗಿ ಗ್ರಾಚಾರ ಏನೋ ಕಾದಿದ್ದಾವೆ ನಮ್ಮ ಅಪ್ಪ ನಮ್ಮ ಅಮ್ಮನ ಹತ್ರ. ಏನೋ ಅವನಿಗೆ ಇವತ್ತು ಎಡಗಡೆ ಮಗಳಿಗೆ ಎದ್ದು ಬರಬೇಕಾಗುತ್ತೆ ನಾನು ಮಾತಾಡ್ಸೋದಕ್ಕೆ. ಸದ್ಯ ಎಲ್ಲೂ ಕಾಣಿಸ್ತಾ ಇಲ್ಲ. ಎಲ್ಲೂ ಕಾಣಿಸ್ತಾ ಇಲ್ಲ. ನಮ್ಮ ಅಮ್ಮ ನಿನ್ನ ಸ್ವಲ್ಪ ಹೊತ್ತು ಬಿಟ್ಟು ಬಾ ಅಂತ ಹೇಳಿದೆ. ಏನಕ್ಕೆ ಬರುತ್ತದ್ಲೆ. ಇವತ್ತು ಬಂದಿಲ್ಲ ನನ್ನ ಮಗ. ಹೆಂಗೋ ಸದ್ಯ ನಮ್ಮಪ್ಪ ನಮ್ಮಮ್ಮ ಬರೋ ಟೈಮಲ್ಲಿ ಅವನು ಬಂದಿಲ್ಲ. ಏನು ಅನ್ಕೊಬಿಟ್ಟವಳೆ ಇವಳು? ನಾನು ಚಪ್ಪಲಿ ತಂಡು ಹೊಡೆದಟ್ಟಿಗೆ ಮಾತಾಡ್ಸೋದು ಬಿಟ್ಬಿಡ್ತಾನೆ ಅಂತ ಅನ್ಕೊಬಿಟ್ಟವಳೆ. ನಾನು ಬಿಡೋದಿಲ್ಲ ಕಣೆ, ಅಷ್ಟೇ. ನೀನು ನನ್ನವಳು. ಬಂದಿಲ್ಲ ಅಂತ ನೋಡ್ತಾ ಇದೀಯಾ? ಏಯ್, ನಾನು ನಿನಗೆ ಚಪ್ಪಲಿ ತಂಡು ಹೊಡೆದಿದ್ದೀನಿ. ಹಂಗಂದ್ರೆ ನಿನ್ಗೇನು ಅನ್ಸೋದಿಲ್ವಾ? ಇನ್ನೂ ನಾನು ಮಾತಾಡ್ಸೋದಕ್ಕೆ ಬಂದಿದ್ಯಾ ನೀನು? ಇಲ್ಲಡೆ, ಯಾರು ಏನೇ ಹೇಳಿ 1000 ಜನ ಹೇಳಿ ನಾನು ನಿನ್ನ ಬಿಡೋದಿಲ್ಲ. ನೀನು ನನ್ನವಳು ಅಷ್ಟೇ. ನಿಂಗೆ ಚಪ್ಪಲಿ ತಂಡು ಹೊಡೆದು ನೀನು ನನ್ನ ಎದುರಿಸ್ದೇಟಿಗೆ ಎದುರುಕಾಳ ಅಂತವನಲ್ಲ ಈ ಚಂದ. ನಾನು ಯಾರಿಗೂ ಎದುರಿಲ್ಲ ಇನ್ನೂವರೆಗೂ ಆಗೈತೆ, ಸರಿನಾ? ಅದೆಷ್ಟು ಜನ ಬಂದು ಹೇಳ್ತಾರೋ ಹೇಳಿ. ನಾನು ಯಾರಿಗೂ ಎದುರಲ್ಲ. ನೀನು ನನಗೆ ಇಷ್ಟ, ನೀನು ನನಗೆ ಬೇಕಷ್ಟೇ. ನಾನು ಹೇಳ್ತಾ ಇರೋದು ಇಷ್ಟೇ, ಖಂಡಿತವಾಗಿ ಹೇಳ್ತಾ ಇದ್ದೀನಿ, ನೀನು ನನಗೆ ಬೇಕಷ್ಟೇ. ನಿನ್ಗೇನೋ ಗ್ರಾಚಾರ, ಸುಮ್ಮನೆ ಹೋಗಿ ಇಲ್ಲಿಂದಾನ. ಏನಿಲ್ಲ ನೋಡು, ನಿನ್ಗೇನೋ ಗ್ರಾಚಾರ. ನಾನು ನಮ್ಮ ಅಮ್ಮಗೆ ಹೇಳ್ಬಿಟ್ರೆ ಅಷ್ಟೇ ನೋಡು, ಕಂಪ್ಲೇಂಟ್ ಕೊಟ್ಬಿಡ್ತೀವಿ. ಕಂಪ್ಲೇಂಟಾ? ಕೊಡೋಗು. ನಾನು ಹೇಳಲಿಲ್ಲ, ಹೇಳಿ ಈಗ ಊರೇ ಬರಲಿ. ಅದು ಯಾರು ಬರ್ತಾರೋ ಬರಲಿ, ನಾನು ಎದ್ರಿಕೊಳ್ಳಲ್ಲ. ನಾನು ಮಾತ್ರ ನೀನು ಬಿಡೋದಿಲ್ಲ ಅಷ್ಟೇ. ನಾನು ಹೇಳ್ತಾ ಇದ್ದೇನಲ್ಲ, ನೀನು ನನ್ನವಳು, ನೀನು ನನ್ನ ಹುಡುಗಿ, ನೀನು ನನ್ನ ಲವ್ ಮಾಡಬೇಕು, ನೀನು ನನ್ನ ಹೆಂಡ್ತಿ ಆಗಬೇಕು, ಅದೇ ನನ್ನ ಆಸೆ. ಅದು ಯಾರು ಏನೇ ಹೇಳಿ, ಅದು ಏನೇ ಆಗಲಿ, ಪ್ರಪಂಚ ಪ್ರಳಯ ಆಗಲಿ, ನಾನು ಮಾತ್ರ ಬಿಡೋದಿಲ್ಲ. ನಾನು ಎದ್ರಿಕೊಳ್ಳ ಅಂತ ನನ್ನ ಮಗ ಅಲ್ಲ. ನಾನು ಯಾವುದೇ ಕಾರಣಕ್ಕೂ ನಾನು ಎದ್ರಕಂಬೋದಿಲ್ಲ. ನೀನು ಎದುರಿಸ್ದೇಟ್ಗೆ ಎದ್ರಕಂತಾನೆ, ಹಿಂಗಂದೇಟ್ಕೆನೆ ನಾನು ಹಿಂದೆ ಬರೋದು ಬಿಟ್ಟು ಬಿಡ್ತಾನೆ ಅಂತ ನೀನು ತಿಳ್ಕೊಂಡಿರ್ಬೋದು. ನಾನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ನಮ್ಮದು ಜನ್ಮದ ಅನುಬಂಧ. ಇಲ್ಲೋಡು, ನಮ್ಮಿಬ್ಬರನ್ನ ದೇವರ ಸೃಷ್ಟಿ ಮಾಡಿ ನೀವಿಬ್ಬರು ಜೋಡಿ ಅಂತ ಹೇಳಿ ಆ ಭಗವಂತ ಜೋಡಿ ಮಾಡಿ ಕಳಿಸಿರೋದು. ಜನ್ಮದ ಜೋಡಿ ನೀವು. ಸುಮ್ಮನೆ ಹೋದ್ರೆ ಸರಿ ಇಲ್ಲಿಂದ. ನಾನು ಏನಿಲ್ಲ ನೋಡು. ನಾನು ಸುಮ್ಮನೆ ಇರೋ ಅಂಥವಳಲ್ಲ. ಸುಮ್ಮನೆ ಇಲ್ಲಿಂದ ಹೋಗ್ಬಿಡು. ನನ್ನ ಸವಾಸಕ್ಕೆ ಬರಬೇಡ ನೀನು. ಅಲ್ಲೋಡು, ಪದೇ 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 ನೀನು ಅದನ್ನೇ ಹೇಳ್ತಾ ಇದ್ರೆ ಸರಿ ಹೋಗೋದಿಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ಯಾರೇ ಹೇಳಿ ನಾನು ಬಿಡೋದಿಲ್ಲ. ನಾನು ಯಾವತ್ತೂ ನಿನ್ನ ಕೈ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದೀನಿ. ನೀನು ನಿಂದು ಓಡಾಡೋದು ಬಿಡೋದಿಲ್ಲ, ನಿನ್ನ ನೋಡೋದು ಬಿಡೋದಿಲ್ಲ. ನಿನ್ನ ನೋಡೋದಕ್ಕಾಗಿಯೇ ಬರ್ತೀನಿ. ಅಷ್ಟೇ ಹೇಳ್ತಾ ಇದ್ದೀನಿ. ನಾನು ಯಾವನಿಗೂ ಎದ್ರಕೊಳ್ಳೋನಲ್ಲ ಅಂದ್ಕಣೆ. ನಾನು ಯಾವನಿಗೂ ಎದ್ರಕೊಳ್ಳಲ್ಲ. ನಾನು ಒಂದು ಸತಿ ಅದನ್ನು ಕೈ ಹಾಕಿದ್ದೀನಿ ಅಂದರೆ ನಾನು ಸಿಗೋವರೆಗೂ ಬಿಡೋದಿಲ್ಲ. ಅದು ಯಾವುದೇ ಆಗಲಿ, ಅದು ಎಂಥದ್ದೇ ಆಗಲಿ, ಅದು ಏನೇ ಆಗಲಿ. ನನಗಿಷ್ಟ ಆಯಿತು ಅಷ್ಟೇ. ನನಗೆ ಅಷ್ಟು ಸುಲಭವಾಗಿ ಇಷ್ಟ ಆಗಲ್ಲ. ನಾನೀಗ ನನ್ನಿಂದೆ ಓಡಾಡೋರು, ನನ್ನ ಹಿಂದೆ ನನಗೆ ಬೀಳೋ ಅಂಥ ಹುಡುಗಿಯರು ಬೇಜಾನ್ ಜನ ಇದ್ದಾರೆ. ನಾನು ಈಗ ಅಂದರೂ ನನ್ನ ಹಿಂದೆ ಹುಡುಗಿಯರು ಕ್ಯೂ ನಿಂತ್ಕೊಂತಾರೆ. ಆದರೆ ನಾನೇನೆ ಯಾವ ಹುಡುಗಿ ಬಗ್ಗೆನೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ನೀನು ನನ್ನ ಮನಸ್ಸಿಗೆ ನೀನು ಇಷ್ಟ ಆಗಿದೆಯಾ, ನೀನು ನನಗೆ ಬೇಕು, ಅದಕ್ಕೆ ನಾನು ನಿನ್ನ ಹತ್ರ ಬಂದಿದ್ದೀನಿ. ನೀನು ನನಗಿಷ್ಟ, ನೀನು ನನ್ನ ಲವ್ ಮಾಡಲೇಬೇಕು ಅಂತೇಳಿ ಅದಕ್ಕೆ ನಾನು ನಿನ್ನ ಹಿಂದೆ ಬಿದ್ದಿರೋದು. ನಾನು ಇಷ್ಟ ಆಗೈತೆ. ಅದು ನನ್ನ ಎಲ್ಲರಿಗೂ ನನಗೆ ಯಾರೂ ಇಷ್ಟ ಆಗಲ್ಲ ಅಷ್ಟು ಸುಲಭವಾಗಿ. ನೀನೇನೋ ನನಗೆ ಇಷ್ಟ ಆಗಿರೋದು ನಿನ್ನ ಅದೃಷ್ಟ ಅಂತ ತಿಳ್ಕೊ. ನಿನ್ನ ಅದೃಷ್ಟ. ನಾನು ನಿನ್ನ ಇಷ್ಟಪಡ್ತಾ ಇರೋದು ನಿನ್ನ ಅದೃಷ್ಟ ಅಂತ ನೀನು ತಿಳ್ಕೊಬೇಕು. ನಾನಂಥ ಹುಡುಗ, ಯಾಕಂತಂದರೆ ನನ್ನಂಥ ಹುಡುಗ ಎಲ್ರಿಗೂ ಸಿಗೋದಿಲ್ಲ. ಸುಮ್ಮನೆ ಹೋಗು. ನಾನು ಹೇಳಿಲ್ವಾ ಒಳ್ಳೆ ಮಾತಲ್ಲಿ ಹೋಗು ಅಂತ ಹೇಳಿ? ಯಾಕೆ ಈ ರೀತಿ ಮಾಡ್ತಾ ಇದೀಯಾ? ಸುಮ್ಮನೆ ಇಲ್ಲಿಂದ ಹೋದ್ರೆ ಸರಿ. ನಾನು ಹೋಗಂತವನಲ್ಲ ಅಂತ ಹೇಳ್ತಿಲ್ವಾ? ನಾನು ಹೋಗೋದಿಲ್ಲ. ಒಂದು ಸತಿ ಎದ್ರಕೊಬಿಡ್ತಾನೆ ಈ ಚಂದು, ಬರೋದಿಲ್ಲ. ಒಂದು ಸತಿ ಚಪ್ಪಲಿ ಓಡಿ. ನಾನು ಏನು ಎದ್ರಿಕೊಳ್ಳೋದಿಲ್ಲ. ನೋಡಿ, ನಾನು ಯಾವುದೇ ಕಾರಣಕ್ಕೂ ನಾನು ಎದುರ ಅಂತ ನನ್ನ ಮಗ ಅಲ್ಲ. ಅದೇನಾಗುತ್ತಾ ಆಗಲಿ, ಮುಂದೆ ನೋಡೋಣ ಅಂತ ಹೇಳಿ ಅಷ್ಟು ನಾನು ಈಗ ನನಗೆ ಎಷ್ಟು ಜನ ನನಗೆ ಪರಿಚಯ ಇದ್ದಾರೆ ಬೆಂಗಳೂರಲ್ಲಿ. ಈಗ ಒಂದು 50 ಜನ ಹುಡುಗರನ್ನ ಕರೆಸ್ತೀನಿ. 50 ಜನ ಹುಡುಗರು ನನಗೆ ಪರಿಚಯ ಇದ್ದಾರೆ. ಎಂಥ ಗ್ಯಾಂಗ್ ಐತೆ ನನ್ನ ಹತ್ರ ಗೊತ್ತಾ? ನನಗಿನ್ನೂ ಗೊತ್ತಿಲ್ಲ. ಎಂತೆಂಥ ದೊಡ್ಡ ಗ್ಯಾಂಗ್ಗಳು ನನ್ನ ಜೊತೆಗೆ ಇದ್ದಾರೆ ಅಂತ ಹೇಳಿ. ನಾನು ಈಗ ಬರ್ರಿ ಅಂತಂದರೆ ಈಗ ಬಂದುಬಿಡ್ತಾರೆ. ಒಂದು ಫೋನ್ ಹಾಕಿದ್ರೆ ಸಾಕು. ನೀನು ಎದ್ರುಕೊಳ್ಳೋದೇ ಇಲ್ಲ, ಎದ್ರುಕೊಳ್ಳೋ ಅಂಥ ಅವಶ್ಯಕತೆನೇ ಇಲ್ಲ. ನಾನು ಲವ್ ಮಾಡಿ ಆರಾಮಾಗಿರ್ಬೋದು. ನನ್ನ ಮದುವೆ ಆಗ್ಬಿಟ್ಟು ನಮ್ಮಮ್ಮ ನಿನ್ನ ಹೇಗೆ ನೋಡ್ಕೊಳ್ಳುತ್ತೆ? ನೀನು ನಮ್ಮಂಥ ಮನೆ ಸಿಗಬೇಕಂದ್ರೆ ಪುಣ್ಯ ಮಾಡಿರಬೇಕು, ನನ್ನಂಥ ಹುಡುಗ ಸಿಗಬೇಕಂದ್ರೆ ನೀನು ಪುಣ್ಯ ಮಾಡಿರಬೇಕು. ಎಲ್ಲರಿಗೂ ಆ ಅದೃಷ್ಟ ಬರೋದಿಲ್ಲ. ಈಗ ನಾನು ಸ್ವಲ್ಪ ನನ್ನ ನಂಬರ್ ಕೊಟ್ಟರೆ ಸಾಕು, ಹುಡುಗಿಯರು ನನಗೆ ಕಾಯ್ತಿರ್ತಾರೆ. ನನ್ನ ನನ್ನ ನಂಬರ್ ಇಸ್ಕೊಳ್ಳೋಕ್ಕೋಸ್ಕರ ಹುಡುಗಿಯರೇ ಕಾಯ್ತಾ ಇರ್ತಾರೆ. ಅಂಥದ್ರಲ್ಲಿ ನಾನು ನಂಬರ್ ಕೊಡ್ತೀನಿ ಅಂದ್ರೆ ನೀನು ಬೇಡ ಅಂತೀಯಾ, ನನ್ನ ಲವ್ ಮಾಡ್ತೀನಿ ಅಂದರೆ ಬೇಡ ಅಂತೀಯ. ನಾನು ಲವ್ ಮಾಡು ಅಂತೇಳಿ ಎಷ್ಟೋ ಜನ ಹುಡುಗಿಯರು ನನಗೇ ಈಗ ಎಲ್ಲದರಲ್ಲೂ ಮೆಸೇಜ್ ಮಾಡ್ತಾರೆ, ರಿಕ್ವೆಸ್ಟ್ ಕಳಿಸ್ತಾರೆ. ನಾನು ಆದರೆ ಯಾರಿಗೂ ತಲೆ ಕೆಡಿಸ್ಕೊಂಡಿಲ್ಲ.
ನಾನು ಯಾರಿಗೂ ತಲೆ ಕೆಡಿಸ್ಕೊಂಡಿಲ್ಲ. ನಾನು ನಿನ್ನ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದೀನಿ ಅಂತಂದರೆ ನಾನು ಯಾವುದೇ ಕಾರಣಕ್ಕೂ ಅದನ್ನ ಕೈ ಹಾಕಿದ್ದೀನಿ ಅಂದರೆ ಬಿಡ ಅಂತ ನನ್ನ ಮಗನೇ ಅಲ್ಲ ನಾನು. ಅದು ಏನಾಗುತ್ತಾ ಆಗಲಿ, ಬರಬಾರದು ಬರಲಿ, ಅದು ಏನಾಗುತ್ತಾ ಆಗಲಿ, ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ. ನೀನು ಹಿಂಗೆಲ್ಲ ಸ್ಕೋಪ್ ಕೊಡಬೇಡಪ್ಪ. ನಿನ್ನ ಬಿಲ್ಡಪ್ ಎಲ್ಲ ನನ್ನ ಹತ್ರ ನಡೆಯೋದಿಲ್ಲ. ನೀನೇನು ಬಿಲ್ಡಪ್ ಕೊಟ್ಟರು ನನ್ನ ಹತ್ರ ನಡೆಯೋದಿಲ್ಲ. ಸುಮ್ಮನೆ ಹೋಗ್ತಾ ಇರೋ. ನೀನು ಯಾವತ್ತೂ ಒಳ್ಳೆ ರೀತಿಯಿಂದ ಯೋಚನೆ ಮಾಡಬೇಕು. ಅದು ಪ್ರೀತಿ ಎಲ್ಲರ ಮೇಲೂ ಬರೋದಿಲ್ಲ. ಸರಿ, ನಾನು ನಿನ್ನ ಮೇಲೆ ಆ ಪ್ರೀತಿ ಬಂದುಬಿಟ್ಟಿದೆ. ನೆಗೆಟಿವ್ ಆಗಿ ಯೋಚನೆ ಮಾಡಬೇಡ, ನೀನು ಪಾಸಿಟಿವ್ ಆಗಿ ಯೋಚನೆ ಮಾಡು. ಯಾವತ್ತಿದ್ರೂ ಪಾಸಿಟಿವ್ ಆಗಿರಬೇಕು. ನೆಗೆಟಿವು ಅದು ಒಳ್ಳೇದಲ್ಲ. ಯಾವಾಗಲೂ ಒಳ್ಳೆಯದು ಯೋಚನೆ ಮಾಡಿದ್ರೆ ಒಳ್ಳೇದಾಗುತ್ತೆ. ನೀನು ಯಾವಾಗಲೂ ಬರೀ ಯಾಕೆ ಈ ಥರ ಮಾತಾಡ್ತೀಯಾ ಬಿಲ್ಡಪ್ ಅಂತ ಹೇಳಿ. ಬಿಲ್ಡಪ್ ಅಲ್ಲ, ಅದು ಪ್ರೀತಿ. ಪ್ರೀತಿ ಪ್ರೀತಿ ಅದು ತಿಳ್ಕೊ ಫಸ್ಟ್. ನಾನು ಬಿಡ ಅಂತ ಮಗನೇ ಅಲ್ಲ ಕಣೆ. ನೀನು ನನ್ನ ಲವ್ ಮಾಡಬೇಕು, ನೀನು ನನಗೆ ಇಷ್ಟ ಅಷ್ಟೇ. ನೀನು ನನ್ನ ಮದುವೆ ಆಗಲೇಬೇಕು. ಅದು ಏನಾಗುತ್ತಾ ಆಗಲಿ. ನಾನು ನಿಮ್ಮಪ್ಪ ನಿಮ್ಮಮ್ಮನ ಕೇಳಿದ್ದಾಯಿತು, ಅವರು ಇನ್ನು ಮದುವೆ ಮಾಡಲ್ಲ ಅಂತ ಹೇಳಿದ್ದು ಆಯಿತು ಅಷ್ಟೇ. ಇನ್ನು ಏಕ್ ಮಾರು ದೋರ್ ತುಕಡ, ಏನೇ ಇದ್ರೂ ಏಕ್ ಮಾಡಿ ದೋಡ್ ತುಕಡ. ನಮ್ಮಪ್ಪ ನಮ್ಮಮ್ಮ ಇಂತಕ್ಕೆ ಹೋಗೋ ಹಂಗಂತಾನ. ನಿನ್ನೆ ಏಕ್ ಮಾರು ದೋರ್ ತುಕಡ ಮಾಡಿ ಕಳಿಸ್ತಾರೆ. ಏಕ್ ಮಾರು ದೋರ್ ತುಕಡ ಅಂತ, ಏಕ್ ಮಾರು ದೋರ್ ತುಕಡ. ಸುಮ್ಮನೆ ಹೋದ್ರೆ ಸರಿ ಇಲ್ಲಿಂದಾನ. ನನ್ನ ಮಗನೇ, ನನಗೆ ಯಾಕೋ ಕಾಲೇಜ್ಗೆ ಹೋಗ್ಬೇಕಾದ್ರೆ ಇಷ್ಟೊಂದು ಹಿಂಸೆ ಕೊಡ್ತೀಯ ನೀನು? ನಿನಗೆ ಮಾನ ಮರ್ಯಾದೆ ಇದ್ರೆ ಸರಿ ಈ ರೀತಿ ಬಂದು ಮಾತಾಡೋದಕ್ಕೆ. ನಿನಗೇನು ಹೇಳೋರು ಕೇಳೋರು ಯಾರೂ ಇಲ್ವಾ? ನಿಮ್ಮಮ್ಮ ನಿಮ್ಮಪ್ಪ ಯಾತು ಹೇಳೋದಿಲ್ವಾ ನಿನಗೆ? ಒಳ್ಳೆ ಮೆಂಟ್ಲು ಲೂಸ್ ಥರ ಮಾತಾಡ್ತೀಯಲ್ಲ. ಯಾಕೆ ಹೇಳ್ತಾರೆ? ಯಾರು ಹೇಳೋ ಅಂಥ ಅವಶ್ಯಕತೆ ಇಲ್ಲ. ಯಾರು ಹೇಳೋ ಅಂಥದ್ದೇನಿಲ್ಲ. ಸುಮ್ಮನೆ ಯಾಕೆ ನೀನು ಇಷ್ಟೊಂದು ಬೇಜಾರು ಮಾಡ್ತೀಯ ನನಗೆ ಗೊತ್ತಿಲ್ಲ. ನೀನು ನನಗೆ ಹೊಡೆದಿರೋದೇನು ನನಗೇನು ಬೇಜಾರಿಲ್ಲ. ನಾನೇನು ಬೇಜಾರು ಮಾಡ್ಕಮಲ್ಲ. ನನಗೇನು ನನ್ನ ಹುಡುಗಿ ಚೆನ್ನಾಗಿರ್ಬೇಕು. ಯಾವಾಗಲೂ ನನ್ನ ಹುಡುಗಿ ನನಗೆ ಚೆನ್ನಾಗಿರಬೇಕು. ನಗ್ನಗ್ತಾ ಯಾವಾಗಲೂ ಚೆನ್ನಾಗಿದ್ದರೆ ನನಗಿಷ್ಟ ಅಷ್ಟೇ. ನಮ್ಮ ಹುಡುಗಿ ಯಾವಾಗಲೂ ಚೆನ್ನಾಗಿದ್ದಷ್ಟು ನನಗೆ ಏನೋ ಒಂಥರ ಧೈರ್ಯ, ನನಗೂ ಮುಂದೆ ಒಂಥರ ಲಕ್ಕು. ಇಲ್ಲೋಡು, ನನಗೆ ಈಗ ಬೇಕಂದ್ರೂ ಕೋಟಿಗಟ್ಟಲೆ ದುಡ್ಡು ನನ್ನ ಹತ್ರ ಬಂದುಬಿಡುತ್ತೆ. ಈಗ ಫೋನ್ ಮಾಡಿದ್ರೆ ನಮ್ಮ ಹುಡುಗರು ಕೋಟಿಗಟ್ಟಲೆ ದುಡ್ಡು ಹಾಕ್ತಾರೆ. ನೀನು ಇದೆಲ್ಲ ಯೋಚನೆ ಮಾಡಬೇಡ, ಹೆಂಗೆ ಸಾಕ್ತಾರೆ ಏನು ಎತ್ತ ಅದೆಲ್ಲ ಯೋಚನೆ ಮಾಡಬೇಡ. ನಾನು ಏನು ಬೇಕಾದ್ರೂ ತರಬಲ್ಲೆ, ಏನು ಬೇಕಾದ್ರೂ ಮಾಡಬಲ್ಲೆ, ಏನು ಬೇಕಾದ್ರೂ ತಂದು ನಿನಗೆ ಕೊಡಬಲ್ಲೆ. ನಾನು ಅಂಥ ಕೆಪಾಸಿಟಿ ನನ್ನಲ್ಲಿದೆ. ನಾನು ಸ್ವಲ್ಪ ದಿನ ಕಾರ್ ತೊಗೊಂಬರ್ತೀನಿ. ಕಾರ್ ತೊಗೊಂಬಂದು ನಿನ್ಗೆ ಎಲ್ಲಿಗೆ ಬೇಕಲ್ಲಿ ಸುತ್ತಾಡಿಸ್ತೀನಿ. ನಿನ್ಗೆ ಎಲ್ಲಿ ಬೇಕಲ್ಲಿ ಕರ್ಕೊಂಡು ಹೋಗ್ತೀನಿ. ನೋಡು, ನಿನ್ನ ಕಣ್ಣು ಮುಂದೆ ನಾನು ಕಾರಲ್ಲಿ ಓಡಾಡ್ತೀನಿ. ನನಗಂಥ ಕೆಪಾಸಿಟಿ ಐತೆ. ಆದರೆ ನಿನಗದು ಅದೃಷ್ಟ ಇಲ್ಲ. ನಿನಗೆ ಅದೃಷ್ಟ ನೀನು ಪಡ್ಕೋಬೇಕು. ನಿನಗೆ ಅದೃಷ್ಟ ಬೇಕಂತಂದ್ರೆ ನೀನು ಒಪ್ಕೋಬೇಕು ನನ್ನ ಪ್ರೀತಿನ. ನನ್ನ ಪ್ರೀತಿ ಒಪ್ಕೊಂಡ್ರೆ ನಿನಗೆ ಅವು ಅದೃಷ್ಟ ಬರೋದು. ಹೋಗೋ, ಕೇಳಕ್ಕಿಲ್ಲ. ನಾನು ನೋಡೋ ಜಾಡ್ಸ್ ಹೊಡೆದು ಬಿಡ್ತೀನಿ. ಏನೋ ಲೋಪರ್ ನನ್ನ ಮಗನೇ. ಒಂದು ಸತಿ ಹೇಳಿದ್ಕು ಅರ್ಥ ಆಗುತ್ತಾ ಇಲ್ವ? ನನ್ನ ಮಗಳ ತಕ್ಕ ಪದೇ ಪದೇ ಬಂದು ಈ ರೀತಿ ಮಾತಾಡ್ತಾ ಇದೆಯಲ್ಲ ನನ್ನ ಮಗನೇ. ಏನಿಲ್ಲ, ನನ್ನ ಮಗನೇ ಕಂಪ್ಲೇಂಟ್ ಕೊಟ್ಬಿಟ್ಟು ಬೆಂಡೆತ್ತಿ ಬ್ಯಾಂಡೇಜ್ ಹಾಕಿಸ್ಬಿಡ್ತೀನಿ. ಏನಿದು? ಏನಂತಂದ್ರೆ ಯಾಕೋ ನೀನು ಯಾಕೆ ಅವಳನ್ನ ಮಾತಾಡಿಸ್ತಾ ಇರೋದು? ಏಯ್ ಅಲ್ಲಡೋ, ನಾನು ಆವತ್ತೇ ಹೇಳಿದ್ದೀನಿ ನಿನಗೆ, ನಿಮ್ಮ ಅಮ್ಮಗೆ ಹೇಳಿ ಬಂದಿದ್ದೀನಿ. ಇನ್ನು ನಿಮ್ಮ ಮಾನ ಮರ್ಯಾದೆ ಇಲ್ವೇ? ಮಾನ ಮರ್ಯಾದೆ ಇಲ್ವೇನೋ ಈ ರೀತಿ ಮಾತಾಡೋದಕ್ಕೆ? ಕಾಲೇಜ್ಗೆ ಹೋಗಿ ಹುಡುಗಿ ಹತ್ರ ಬಂದು ಹಿಂಗೇನೋ ಮಾತಾಡೋದು? ಕಾರ್ನಾಗ ಓಡಾಡ್ತಾನಂತೆ, ಓಡಾಡ ತಂದು ಒಂದಲ್ದಿರ 20 ಕಾರಿಗೆ ಕೇಳೋ. ನಮ್ಗೇನು ಬೇಕೋ? ಅವ್ಳು ನಮ್ಮ ಹುಡುಗಿ ಹತ್ರ ಯಾಕೆ ಕೇಳಬೇಕೋ ನೀನು? ನನ್ನ ಮಗನೇ ಏನಿಲ್ಲ ನೋಡು. ಏನಂತ ತಿಳ್ಕೊಬಿಟ್ಟಿದ್ಯಾ? ನಮ್ಮ ಅಮ್ಮನ ಕೈಗೆ ಸಿಗೆ ಬಿದ್ದ. ಇನ್ಮೇಲೆ ಇರೋದು ಇವನಿಗೆ. ನಮ್ಮ ಅಮ್ಮನ ಕೈಗೆ ಸಿಗೆ ಬಿದ್ದಿದ್ದಾನೆ, ಇನ್ನು ಇರೋದು ಇವನಿಗೆ. ನೋಡ್ತಾ ಇರ್ರಿ, ಇನ್ನೇನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.